ಓಕೆ, ಮತ್ತೊಮ್ಮೆ ತಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಸ್ವಾಗತವನ್ನು ಹೇಳ್ತಾ, ಈಗಾಗಲೇ ಯಾರ್ಯಾರು ಕರ್ನಾಟಕ ಟಿಇಟಿನ ತಯಾರು ಮಾಡ್ತಾ ಇದ್ದರು, ಅದ್ರ ಜೊತೆಗೇ ಮೊನ್ನೆ ಅಷ್ಟೇ PSI ಕೂಡ ಬಿಟ್ಟಿದ್ದಾರೆ, ಅದ್ರ ಜೊತೆಗೆ ಗ್ರಾಮ ಆಡಳಿತ ಅಧಿಕಾರಿಯನ್ನು ಕೂಡ ಬಿಟ್ಟಿದ್ದಾರೆ. ಸೊ ಹೀಗಾಗಿ ಯಾರ್ಯಾರು ಕರ್ನಾಟಕ ಟಿಇಟಿ, PSI ಮತ್ತು ಗ್ರಾಮ ಆಡಳಿತ ಒಂದು ಎಕ್ಸಾಮ್ ಸಂಬಂಧ ಯಾರ್ಯಾರು ತಯಾರಾಗ್ತಾ ಇದ್ದಾರೋ, ಸೊ ಅವರಿಗೋಸ್ಕರನೇ ಈ ಒಂದು ವಿಡಿಯೋಸ್ಗಳು ನಾವು ನಿಮ್ಗೆ ಕೊಡ್ತಾ ಇದ್ವಿ. ಈ ನಮ್ಮ ವಿಡಿಯೋ ಟೋಟಲ್ ಆಗಿ ಫ್ರೀ ಆಗಿರುತ್ತವೆ. ಈ ಒಂದು ನಮ್ಮ ಕ್ಲಾಸ್ನಲ್ಲಿ ನಾವು ವಿಜ್ಞಾನ ವಿಷಯದ ಕುರಿತಂತ ಒಂದು ಪ್ರಮುಖವಾದಂಥ ಪ್ರಶ್ನೆ ಉತ್ತರಗಳಿರ್ಬೋದು, ವರ್ಲ್ಡ್ ಕ್ವಶನ್ ಪೇಪರ್ಗಳಿರ್ಬೋದು, ಅದಾದ ಮೇಲೆ ಚಾಪ್ಟರ್ ಸಿಲೆಬಸ್ ಇರ್ಬೋದು, ಅದನ್ನು ಮಾತ್ರ ನಾವು ನಮ್ಮ ಒಂದು ಕ್ಲಾಸ್ನಲ್ಲಿ ಕೊಡ್ತಾ ಇದ್ದೀವಿ. ಸೊ ಹೀಗಾಗಿ ಯಾರ್ಯಾರು ನಮ್ಮ ಸ್ನೇಹಿತರು ಆ ಒಂದು ಎಕ್ಸಾಮ್ನ ತಯಾರಿ ಮಾಡ್ತಾ ಇದ್ದೀರೋ, ಸೊ ಅವರಿಗೋಸ್ಕರನೇ ಈ ಒಂದು ಕ್ಲಾಸ್ನ ವಿಡಿಯೋಸ್ಗಳು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಸೊ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಚಾಪ್ಟರ್ ನಂಬರ್ 3 ಪರಮಾಣು ಮತ್ತು ಪರಮಾಣುವಿನ ರಚನೆ ಕುರಿತಾದಂಥ ಒಂದು ಕ್ಲಾಸ್ನ ವಿಡಿಯೋಸ್ಗಳನ್ನೇ ನಾವು ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ. ಸೊ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಈ ಪರಮಾಣು ಮತ್ತು ಪರಮಾಣುವಿನ ರಚನೆ ಬಗ್ಗೆ ನೋಡಿದ್ರೆ, ಪರಮಾಣು ಅಂದ್ಕೊಳ್ಳಿ ನಮ್ಮ ಲಕ್ಷ್ಯದಲ್ಲಿ ಬರೋದೇ ನಮಗೆ ಇಲೆಕ್ಟ್ರಾನು, ಪ್ರೋಟಾನು, ನ್ಯೂಟ್ರಾನು, ಕ್ಯಾಟೈನ್ಸು, ಅನೈನ್ಸು, ಆಮೇಲೆ ಕವಚಗಳು, ಉಪಕವಚಗಳು, ಯಾರು ಏನು ರಿಸರ್ಚ್ ಮಾಡೋರು ಅನ್ನೋದೇ ಈ ಒಂದು ಚಾಪ್ಟರ್ಲಿ ಬರುತ್ತೆ. ಸೊ ಹೀಗಾಗಿ ಆ ಒಂದು ಚಾಪ್ಟರ್ ರಿಲೇಟೆಡ್ಸ್ ಯಾವ ಥರ ಕ್ವಶನ್ಗಳು ಬರ್ತವೆ, ಟಾಪ್ 10 ಕ್ವಶನ್ಗಳು ಏನೇನಿದ್ದಾವೆ ಅನ್ನೋದನ್ನೇ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಫಸ್ಟ್ ಒಂದು ಕ್ವಶನ್ ಇದೆ ನೋಡಿ, ಇಲೆಕ್ಟ್ರಾನ್ ಕಂಡು ಹಿಡಿದವರು ಯಾರು? ಎಷ್ಟು ಈಜಿ ಆಗಿದೆ ಅಲ್ಲ ಕ್ವಶನ್, ಕ್ವಶನ್ ಈಜಿ ಇದೆ, ಬಟ್ ನಿಮಗೆ ಸಾಲ್ವ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ನೋಡಿ ಆಪ್ಷನ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಜೆ ಥಾಮ್ಸನ್ ಇದೆ, ರುದರ್ಫೋರ್ಡ್ ಇದೆ, ಅವಗಾಡ್ರೋಸ್ ಇದೆ. ಸೊ ಹೀಗಾಗಿ ಯಾವ ಕ್ವಶನ್ಗೆ ಯಾವ ಆನ್ಸರ್ ಬರುತ್ತೆ ಅನ್ನೋದು ಇಲ್ಲಿ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಸೊ ಹೀಗಾಗಿ ನಮಗೆ ನಿಮ್ಗೆ ಗೊತ್ತಿರ್ಬೋದು ಜೆ ಥಾಮ್ಸನ್. ಸೊ ಇವರೇ ಈ ಒಂದು ಇಲೆಕ್ಟ್ರಾನ್ಗಳನ್ನ ಕಂಡು ಹಿಡಿದವರು ಫಸ್ಟ್ ಟೈಮು, ಹೌದಲ್ಲ? ಸೊ ಇದು ಗೊತ್ತಿರೋ ವಿಷಯ, ಆದರೆ ಕನ್ಫ್ಯೂಸ್ ಆಗುತ್ತೆ ಎಲ್ಲರಿಗೂ. ಈ ಜೆ ಥಾಮ್ಸನ್ ಕಂಡು ಹಿಡಿದ್ನ, ಅಥವಾ ರುದರ್ಫೋರ್ಡ್ ಕಂಡು ಹಿಡಿದ್ನ, ಅಥವಾ ಜೇಮ್ಸ್ ಚಾಡ್ವಿಕ್ ರಿಸರ್ಚ್ ಮಾಡಿದ್ರ, ಅಥವಾ ಅವಗಾಡ್ರೋಸ್ ಕಂಡು ಹಿಡಿದ್ರ? ಸೊ ಹೀಗೆಲ್ಲ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಸೊ ನಿಮ್ಗೆ ಗೊತ್ತಿರಲಿ, ಇಲೆಕ್ಟ್ರಾನ್ ಕಂಡು ಹಿಡಿದವರು ಯಾರಪ್ಪ ಅಂದರೆ ಜೆ ಥಾಮ್ಸನ್ ಅಂತಕ್ಕಂಥ ವಿದ್ಯಾರ್ಥಿ. ಹಾಗಾದರೆ ರುದರ್ಫೋರ್ಡ್ ಏನು ಕಂಡು ಹಿಡಿದ್ರು? ರುದರ್ಫೋರ್ಡ್ ಏನು ಕಂಡು ಹಿಡಿದ್ರು ಅಂದರೆ ಪ್ರೋಟಾನ್ಗಳನ್ನ ರಿಸರ್ಚ್ ಮಾಡಿದವರೇ ಈ ನಮ್ಮ ವಿಜ್ಞಾನಿ ರುದರ್ಫೋರ್ಡ್. ಅದೇ ರೀತಿ ಜೇಮ್ಸ್ ಚಾಡ್ವಿಕ್ನ ತಗೊಂಡ್ರೆ, ಜೇಮ್ಸ್ ಚಾಡ್ವಿಕ್ ಏನು ರಿಸರ್ಚ್ ಮಾಡಿದ್ರು ಅಂದರೆ ನ್ಯೂಟ್ರಾನ್ಗಳನ್ನ ರಿಸರ್ಚ್ ಮಾಡಿದವರೇ ಇವರೇ. ಇನ್ನು ಅವಗಾಡ್ರೋಸ್ನ ತಗೊಂಡ್ರೆ, ಅವಗಾಡ್ರೋಸ್ ಏನು ರಿಸರ್ಚ್ ಮಾಡಿದ್ರು ಅಂದರೆ ಒಂದು ಗ್ರಾಮ್ ಹೈಡ್ರೋಜನ್ನಲ್ಲಿ ಎಷ್ಟು ಅಟಮ್ಸ್ಗಳು ಪ್ರೆಸೆಂಟ್ ಇರ್ತವೆ ಅನ್ನೋದನ್ನ ಕಂಡು ಹಿಡಿದವರೇ ಈ ಒಂದು ಅವಗಾಡ್ರೋ ಸೈಂಟಿಸ್ಟ್. ಸೊ ಹೀಗಾಗಿ ಈ ಥರ ಡಿಫ್ರೆಂಟ್ ಸೈಂಟಿಸ್ಟ್ಗಳ ಹೆಸರುಗಳನ್ನು ಕೂಡ ಕೊಟ್ಟಿರಲಾಗುತ್ತೆ. ಸೊ ನೀವು ಚಾಯ್ಸ್ ಮಾಡಬೇಕಾದ್ರೆ ಏನಪ್ಪ ಅಂದರೆ ಇಲೆಕ್ಟ್ರಾನ್ಗಳನ್ನ ಕಂಡು ಹಿಡಿದವರು ಯಾರು ಅಂತಕ್ಕಂಥದ್ದು ಆನ್ಸರು ಜೆ ಥಾಮ್ಸನ್. ಇದು ಸರಿಯಾದ ಉತ್ತರ. ಇನ್ನು ಎರಡನೇ ಪ್ರಶ್ನೆಗೆ ಹೋದರೆ ನೋಡಿ, ಎರಡನೇ ಪ್ರಶ್ನೆ ಏನು ಹೇಳುತ್ತಪ್ಪ ಅಂದರೆ ಪರಮಾಣು ಸಂಕೇತವನ್ನ ಬರೆಯುವುದನ್ನ ಪರಿಚಯಿಸಿದವರು ಯಾರು? ನೋಡಿ, ನಾವು ಪ್ರತಿಯೊಂದು ಪರಮಾಣು ಇದ್ರೆ ಪ್ರತಿಯೊಂದು ಪರಮಾಣುಕ್ಕೆ ಒಂದೊಂದು ಸಂಕೇತವನ್ನ ಕೊಡ್ತೀವಿ ನಾವು, ಹೌದಲ್ಲ? ಸೊ ಆ ಸಂಕೇತವನ್ನ ಬರೆಯುವುದನ್ನ ಪರಿಚಯಿಸಿದವರು ಯಾರು ಅಂತ ಪ್ರಶ್ನೆಯನ್ನ ಕೇಳ್ತಾರೆ. ನಾನು ಜಸ್ಟ್ ಹೇಳಿದ್ದೆ ಏನು ನೋಡಿ, ಜೆ ಥಾಮ್ಸನ್ ಏನ್ ಮಾಡಿದ್ರು? ಇಲೆಕ್ಟ್ರಾನ್ಗಳನ್ನ ರಿಸರ್ಚ್ ಮಾಡಿದ್ರು, ಹೌದಾ? ಇನ್ನು ರುದರ್ಫೋರ್ಡ್ ತಗೊಂಡ್ರೆ, ರುದರ್ಫೋರ್ಡ್ ಏನ್ ರಿಸರ್ಚ್ ಮಾಡಿದ್ರು? ಪ್ರೋಟಾನ್ಗಳನ್ನ ರಿಸರ್ಚ್ ಮಾಡಿದ್ರು. ಇನ್ನು ಜೇಮ್ಸ್ ಚಾಡ್ವಿಕ್ನ ತಗೊಂಡ್ರೆ, ಇವ್ರು ಏನ್ ರಿಸರ್ಚ್ ಮಾಡಿದ್ರು? ನ್ಯೂಟ್ರಾನ್ಗಳನ್ನ ರಿಸರ್ಚ್ ಮಾಡಿದರೆ ಜೇಮ್ಸ್ ಚಾಡ್ವಿಕ್. ಇನ್ನು ಜಾನ್ ಬರ್ಜೇಲಿಯಸ್ ಅಂತಕ್ಕಂಥ ವಿಜ್ಞಾನಿ ಅವರೇ ಸೊ ಇದನ್ನ ರಿಸರ್ಚ್ ಮಾಡಿರೋದು. ಏನು? ಪರಮಾಣು ಸಂಕೇತವನ್ನ ಬರೆಯುವುದನ್ನು ಪರಿಚಯಿಸಿದವರೇ ಇವರು. ಯಾರು? ಜಾನ್ ಬರ್ಜೇಲಿಯಸ್ ಅಂತಕ್ಕಂಥ ಈ ಒಬ್ಬ ವಿಜ್ಞಾನಿ. ಇದನ್ನ ನೆನಪಿಟ್ಕೊಳ್ಳಿ, ಆನ್ಸರ್ ಏನಿದು? ಜಾನ್ ಬರ್ಜೇಲಿಯಸ್. ಸೊ ಈ ತರ ನಿಮಗೆ ಒಂದು ಆನ್ಸರ್ನ ಚಾಯ್ಸ್ ಮಾಡಬೇಕಾಗುತ್ತೆ, ಹೌದಾ? ಓಕೆ, ಇನ್ನು ಮೂರನೇ ಒಂದು ಕ್ವಶನ್ ನೋಡಿದ್ರೆ ನೋಡಿ, ಮೂರನೇ ಕ್ವಶನ್ ಎಷ್ಟು ಈಜಿ ಆಗಿದೆ ನೋಡಿ. ಈಜಿ ಅಲ್ಲ, ಬಟ್ ಸ್ವಲ್ಪ ಡಿಫಿಕಲ್ಟ್ ಇರೋದೆ. ಧನ ವಿದ್ಯುತಾಂಶ ಹೊಂದಿರುವ ಪರಮಾಣುವಿಗೆ ಏನೆಂದು ಕರೆಯುತ್ತಾರೆ? ಧನ ಅಂದ್ರೆ ಏನು? ಪಾಸಿಟಿವ್ ಚಾರ್ಜು ಯಾವ ಒಂದು ಪರಮಾಣುವಿನ ಮೇಲಿರುತ್ತೆ ಆ ಪರಮಾಣುವಿಗೆ ಏನಂತ ಕರೀತಾರೆ? ನೋಡಿ, ಪಾಸಿಟಿವ್ ಏನಿರಬೇಕು, ಎಲಿಮೆಂಟ್ಗಳ ಮೇಲೆ ನೋಡಿರ್ಬೋದು, ಅದರ ತಲೆ ಮೇಲೆ ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಇರುತ್ತಲ್ವಾ? ಸೊ ಅದಕ್ಕೆ ಆ ಪರಮಾಣುವಿಗೆ ಪಾಸಿಟಿವ್ ಚಾರ್ಜ್ ಇದ್ರೆ ಏನಂತ ಕರಿತೀವಿ? ನಿಮ್ಗೆ ಗೊತ್ತಿರ ಪಟ್ಟನೆ ನಿಮ್ಮ ತಲೆಯಲ್ಲಿ ಬರೋದು ಯಾವುದಪ್ಪ ಅಂದ್ರೆ ಆನ್ಸರು ಯಾವುದು? ಕ್ಯಾಟೈನ್ಸು. ಕ್ಯಾಟೈನ್ಸ್ ಅಂದ್ರೆ ಪಾಸಿಟಿವ್ ಚಾರ್ಜ್ ಇರ್ತಕ್ಕಂಥ ಒಂದು ಏನು ಪರಮಾಣು. ಸೊ ಹೀಗಾಗಿ ಇದರ ಒಂದು ಆನ್ಸರು
ಕ್ಯಾಟೈನ್ಸು. ಆಯನ್ಸ್ ಅಂದರೆ ನೆಗೆಟಿವ್ ಚಾರ್ಜು, ಅಯನ್ಸ್ ಅಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಇರುತ್ತೆ. ನ್ಯೂಕ್ಲಿಯಾನ್ಸ್ ಇದರ ಆನ್ಸರ್ ಅಲ್ಲ. ಸೊ ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಕ್ಯಾಟೈನ್ಸು. ಹೌದಾ, ಪಾಸಿಟಿವ್ ಇದ್ದರೆ ಕ್ಯಾಟೈನ್ಸು, ನೆಗೆಟಿವ್ ಇದ್ದರೆ ಆ್ಯನೈನ್ಸು. ಇದು ಲಕ್ಷ್ಯದಲ್ಲಿ ಇಟ್ಕೊಳ್ಳಿ. ಓಕೆ, ಇನ್ನು ಈ 4ನೇ ಕ್ವಶನ್ ಅಂತ ತಗೊಂಡ್ರೆ, ಕವಚಗಳಿಗೆ ಆರ್ಬಿಟಲ್ ಎಂದು ಹೆಸರಿಸಿದ ವಿಜ್ಞಾನಿ ಯಾರು ಅಂತ ಕೇಳ್ತಾರೆ. ಕವಚ ಅಂದ್ರೆ ಏನು? ಆರ್ಬಿಟಲ್ಸ್. ಸೊ ಈ ಆರ್ಬಿಟಲ್ಸ್ಗೆ ಅಂದರೆ ಆರ್ಬಿಟಲ್ಸ್ ಅಂತ ಹೆಸರುಗಳನ್ನು ಕೊಟ್ಟಿರ್ತಕ್ಕಂಥ ವಿಜ್ಞಾನಿ ಯಾರು ಅಂತ ಕೇಳ್ತಾರೆ. ಇದರ ಸರಿಯಾದ ಕರೆಕ್ಟ್ ಆನ್ಸರ್ ಏನಪ್ಪ ಅಂದರೆ ನೀಲ್ಸ್ ಬೋರ್. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು, ನೀಲ್ಸ್ ಬೋರ್ ಅವರು ಇದನ್ನು ರಿಸರ್ಚ್ ಮಾಡಿರೋದು. ಇನ್ನು ಇವ್ರನ್ನ ಬಿಟ್ಟರೆ ಈ ಜಾನ್ ಡಾಲ್ಟನ್ ಇರ್ತಾರೆ. ಜಾನ್ ಡಾಲ್ಟನ್ ಏನು ರಿಸರ್ಚ್ ಮಾಡಿದ್ರು ಅಂದರೆ, ಜಾನ್ ಡಾಲ್ಟನ್ ಪರಮಾಣು ಸಿದ್ಧಾಂತವನ್ನು ಮಂಡಿಸಿದವರೇ ಈ ನಮ್ಮ ಜಾನ್ ಡಾಲ್ಟನ್ ವಿಜ್ಞಾನಿ. ಇನ್ನು ಅಬ್ಬೋ ತಗೊಂಡ್ರಿ, ಅಬ್ಬೋ ಅವ್ರು ಏನು ರಿಸರ್ಚ್ ಮಾಡಿದ್ರು ಅಂದರೆ, ಎಲೆಕ್ಟ್ರಾನ್ಗಳ ಒಂದು ಉಪಕವಚದಲ್ಲಿ ಶಕ್ತಿಯ ಮಟ್ಟದ ಒಂದು ಏರಿಕೆ ಕ್ರಮದಲ್ಲಿ ನಾವೇನು ಉಪಕವಚಗಳನ್ನು ಏರಿಕೆ ಕ್ರಮದಲ್ಲಿ ಹಂಚಲ್ಪಡ್ತಲ್ವ, ಸೊ ಅದನ್ನು ರಿಸರ್ಚ್ ಮಾಡಿದ್ರೆ ಈ ನಮ್ಮ ಅಬ್ಬೋ ಸೈಂಟಿಸ್ಟು. ಇನ್ನು ಜಾನ್ ಬರ್ಜಲಿಯಸ್ ನೋಡಿದ್ರೆ ಇವ್ರು ಏನಪ್ಪ ಅಂದರೆ, ಇನ್ನೇ ಜಸ್ಟ್ ನಿಮ್ಗೆ ಹೇಳಿದ್ದೆ, ಯಾರು ಏನು ಮಾಡಿದ್ರು, ಪರಮಾಣುವಿನ ಒಂದು ಸಂಕೇತವನ್ನು ಯಾವ ಥರ ರೈಟ್ ಮಾಡಬೇಕು ಅನ್ನೋದನ್ನು ಹೇಳಿದವರು ಇವು ನಮ್ಮ ಜಾನ್ ಬರ್ಜಲಿಯಸ್. ಸೊ ಹೀಗಾಗಿ ಆರ್ಬಿಟಲ್ ಅಂತಕ್ಕಂಥ ಹೆಸರುಗಳನ್ನು ಹೇಳಿಕೊಟ್ಟವ್ರು ಯಾರು? ನೀಲ್ ಬೋರ್ ಅಂತಕ್ಕಂಥ ವಿಜ್ಞಾನಿ. ಓಕೆ. ಇನ್ನು 5ನೇ ಒಂದು ಕ್ವಶನ್ ತಗೊಂಡ್ರೆ ನೋಡಿ, 5ನೇ ಕ್ವಶನ್ ಏನಿದೆ ನೋಡಿ, ಪರಮಾಣುವಿನ ಕೇಂದ್ರ ಭಾಗವನ್ನು ಏನೆಂದು ಕರೆಯುತ್ತಾರೆ? ಪರಮಾಣುವಿನ ಕೇಂದ್ರ ಭಾಗ ಅಂದರೆ ಇದರ ಈ ಥರ ಒಂದು ಐಟಮ್ಸ್ ಇದ್ದರೆ ಐಟಮ್ಸ್ಗಳ ಒಂದು ಸೆಂಟ್ರ್ನಲ್ಲಿ ಸ್ಮಾಲ್ ಒಂದು ಡಾಟ್ ಥರ ಇರುತ್ತೆ, ನೀವು ನೋಡಿರ್ಬೋದಲ್ಲ ಆ ಡಯಾಗ್ರಾಮಲ್ಲಿ. ಸೊ ಆ ಒಂದು ಪರಮಾಣುವಿನ ಕೇಂದ್ರ ಭಾಗವನ್ನು ಏನಂತ ಕರೀತಾರೆ? ನಿಮ್ಗೆ ಗೊತ್ತಿರ್ಬೋದು. ಅದಕ್ಕೆ ಎಲೆಕ್ಟ್ರಾನ್ ಅಂತೂ ಕರೆಯಲ್ಲ, ಸೊ ಈ ಆನ್ಸರ್ ಆಗಲ್ಲ. ಪ್ರೋಟಾನ್ ಅಂತೂ ಆಗಲ್ಲ, ನ್ಯೂಟ್ರಾನ್ ಅಂತೂ ಆಗಲ್ಲ. ಸೊ ಹೀಗಾಗಿ ಇದರ ಒಂದು ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ನ್ಯೂಕ್ಲಿಯಸ್ಸು. ಹೌದಲ್ಲ, ಪರಮಾಣುವಿನ ಕೇಂದ್ರ ಭಾಗವನ್ನು ನ್ಯೂಕ್ಲಿಯಸ್ ಅಂತ ಕರೀತಾರೆ. ಇದು ಎಲ್ಲರಿಗೂ ಗೊತ್ತಿರೋ ವಿಷಯ. ಸೊ ಹೀಗಾಗಿ ನಿಮ್ಗೆ ಕನ್ಫ್ಯೂಸ್ ಮಾಡೋ ಸಲುವಾಗಿ ಅವರು ಎಲೆಕ್ಟ್ರಾನ್ಗಳನ್ನು ಕೊಟ್ಟಿರ್ತಾರೆ, ಪ್ರೋಟಾನ್, ನ್ಯೂಟ್ರಾನ್, ಇನ್ನೂ ಅವ್ರಿಗೆ ಯಾವ ಥರ ಅನಿಸುತ್ತೆ ಆ ಥರ ಕನ್ಫ್ಯೂಸ್ ಮಾಡೋ ಸಲುವಾಗಿ ನಿಮಗೆ ಕ್ವಶನ್ಗಳನ್ನು ಹಾಕಿರ್ತಾರೆ. ಸೊ ಹೀಗಾಗಿ ನಾವಲ್ಲಿ ಕರೆಕ್ಟಾದಂಥ ಆನ್ಸರ್ನ ಕೊಡಬೇಕಾಗುತ್ತೆ. ಹೌದಾ? ಇನ್ನು ನೆಕ್ಸ್ಟ್ ಒಂದು 6ನೇ ಒಂದು ಕ್ವಶನ್ ನೋಡಿ, ಏನು ಕೊಟ್ಟಿರ್ತಾರೆ, ಮೊದಲನೇ ಕವಚ ಕೇದಲ್ಲಿ ಎಷ್ಟು ಉಪಕವಚಗಳು ಇರುತ್ತವೆ? ನೋಡಿ, ಇಲ್ಲಿ ಮೊದಲನೇ ಕವಚ ಕೇದಲ್ಲಿ ಎಷ್ಟು ಉಪಕವಚಗಳು ಇರ್ತವೆ ಅಂತ ಕೇಳ್ತಾರೆ. ಹಾಗಾದರೆ ನೋಡಿ, ಇದಕ್ಕಿಂತ ನೀವು ಉಪಕವಚ ಹೋಗಿಂತ ಮುಂಚೆ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಅಷ್ಟು ಕವಚಗಳು ಎಷ್ಟು ಇರ್ತವೆ ಅಂದರೆ 4 ಕವಚಗಳು ಇರ್ತವೆ. ಯಾವ್ಯಾವಪ್ಪ ಅಂದರೆ ಆ ಕವಚಗಳು, ಫಸ್ಟ್ ಆಫ್ ಆಲ್ 1ನೇದು ಕೆ, ಸೆಕೆಂಡ್ ಎಲ್, ಥರ್ಡು ಎಮ್, ಫೋರ್ತು ಎನ್. ಸೊ ಈ ಥರ ಒಟ್ಟು 4 ಕವಚಗಳು ಇರ್ತವೆ. ಈ 4 ಕವಚಗಳ ಪೈಕಿ ಮೊದಲನೇ ಕವಚ ಯಾವುದಪ್ಪ ಅಂದರೆ ಕೆ. ಹಾಗಾದರೆ ಈ ಕೆ ದಲ್ಲಿ ಎಷ್ಟು ಉಪಕವಚಗಳು ಇರುತ್ತವೆ ಅಂತ ಕ್ವಶನ್ಗಳನ್ನು ಅವರು ನಮಗೆ ಹಾಕಿರ್ತಾರೆ. ಎಷ್ಟು ಇರುತ್ತವೆ ಹೇಳಿ? ಎಷ್ಟು ಇರುತ್ತವೆ? 1 ಇರುತ್ತಾ, ಅಥವಾ 2 ಇರುತ್ತಾ, ಅಥವಾ 3 ಇರುತ್ತಾ, ಅಥವಾ 4 ಇರುತ್ತಾ? ಉಪಕವಚ ಅಂದರೆ ಏನು ಹೇಳಿ? ಫಸ್ಟ್ ಆಫ್ ಆಲ್ ಉಪಕವಚ ಅಂದರೆ ನೋಡಿ, ನಿಮ್ಗೆ ಗೊತ್ತಿರ್ಬೋದು, ಪಿರಿಯಾಡಿಕ್ ಟೇಬಲಲ್ಲಿ ನಿಮಗೆ ಎಲಿಮೆಂಟ್ಗಳ ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ಎಸ್, ಪಿ, ಡಿ ಮತ್ತು ಎಫ್ ಈ ಥರ ಒಟ್ಟು ಒಂದು 4 ಸಬ್ಸೆಲ್ಸ್ಗಳಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿರ್ತಾರೆ. ಸೊ ಇವೇ ಈ ಡಿಸ್ಟ್ರಿಬ್ಯೂಷನ್ ಅಂದರೆ ಈ ಪ್ರತಿಯೊಂದು ಸೆಲ್ಗಳ ಸಬ್ಸೆಲ್ಸ್ ಅಥವಾ ಉಪಕವಚ ಅಂತ ಕರೀತಾರೆ. ಹಾಗಾದರೆ ಈ ಕೆ ಅಂತಕ್ಕಂಥ ಕವಚದಲ್ಲಿ ಎಷ್ಟು ಉಪಕವಚಗಳು ಬರುತ್ತೆ ಅಂತ ಒಂದು ಆನ್ಸರ್ಗಳನ್ನು ಕೇಳ್ತಾರೆ ಅವರು. ಆದರೆ ಇದರ ಆನ್ಸರ್ ಏನಪ್ಪ ಅಂದರೆ ಆನ್ಸರು 1ನೇದು ಇದರಲ್ಲಿ ಬರ್ತಕ್ಕಂಥ ಉಪಕವಚಗಳ ಸಂಖ್ಯೆ 1. ಯಾಕಂದರೆ ಇದರಲ್ಲಿ ಇರೋದೇ ಒಂದೇ ಒಂದು ಸಬ್ಸೆಲ್ಸ್, ಅದು ಯಾವುದಪ್ಪ ಅಂದರೆ 1s ಅಂತಕ್ಕಂಥ ಒಂದು ಉಪಕವಚ ಅಷ್ಟೇ ಕೇದಲ್ಲಿ ಬರುತ್ತೆ. ಅದೇ ರೀತಿ ನೀವು ಎಲ್ನ ತಗೊಂಡ್ರೆ, ಈ ಎಲ್ದಲ್ಲಿ ಎಷ್ಟು ಉಪಕವಚ ಬರುತ್ತೆ ಅಂದರೆ ಎಲ್ನಲ್ಲಿ 2 ಉಪಕವಚಗಳು ಬರುತ್ತೆ. ಅದ್ರ ಬಿಟ್ಟರೆ 3ನ ತಗೊಂಡ್ರೆ 3 ಎದರಲ್ಲಿ ಬರುತ್ತೆ ಅಂದರೆ ಈ 3 ಎಮ್ ಅಂತಕ್ಕಂಥ ಉಪಕವಚದಲ್ಲಿ ಬರುತ್ತೆ. ಇನ್ನು 4ನ ತಗೊಂಡ್ರೆ ಇದೆಲ್ಲಿ ಬರ್ತಪ್ಪ ಅಂದರೆ ಎನ್ ಅಂತಕ್ಕಂಥ ಉಪಕವಚದಲ್ಲಿ ಬರ್ತೇವೆ. 1s, 2s, 2p, 3s, 3p, 3d ಈ ಥರ ಇರುತ್ತಲ್ಲ. ಸೊ ಅದಕ್ಕೆ ನಾವು ಉಪಕವಚ ಅಥವಾ ಸಬ್ಸೆಲ್ಸ್ ಅಂತ ಕರಿತೀವಿ. ಸೊ ಕೇದಲ್ಲಿ ಇರೋದೇ 1, ಎಮ್ದಲ್ಲಿ ಕೆ ಆದ ನಂತರ ಎಲ್ನಲ್ಲಿರೋದೇ 2, ಎಮ್ 3, ಎನ್ನು 4. ಸೊ ಈ ಥರ
ಪ್ರತಿಯೊಂದು ಉಪಕವಚಗಳಲ್ಲಿ ತನ್ನದೇ ಆದಂಥ ಒಂದು ಉಪಕವಚಗಳು ಬರ್ತಿವೆ ಆಯಿತಾ. ಇನ್ನು ಏಳೇ ಒಂದು ಕ್ವಶನ್ನ ತಗೊಂಡ್ರೆ ನೋಡಿ, ಏಳನೇ ಕ್ವಶನ್ ನಮ್ಗೆ ಏನು ಹೇಳುತ್ತೆ, ಅಪಭವ ನಿಯಮದ ಪ್ರಕಾರ ಉಪಕವಚಗಳ ಶಕ್ತಿಯ ಮಟ್ಟ ಏರಿಕೆ ಕ್ರಮದಲ್ಲಿ ಮೊಟ್ಟ ಮೊದಲು ಬರುವ ಉಪಕವಚ ಯಾವುದಂತ ಕೇಳ್ತಾರೆ. ನೋಡಿ, ಅಬ್ಬಾವು ರಿಸರ್ಚ್ ಮಾಡಿದೆ ಇದೆ ಏನಂದರೆ, ಉಪಕವಚಗಳ ಶಕ್ತಿಯ ಮಟ್ಟವನ್ನು ಏರಿಕೆ ಕ್ರಮದಲ್ಲಿ ಬರೆಯೋಕೆ ಈ ಥರ ಬರುತ್ತೆ ಅಂತ ಹೇಳಿಕೊಟ್ಟವ್ರು ಈ ನಮ್ಮ ಅಪಭವ ಅಂತಕ್ಕಂಥ ವಿಜ್ಞಾನಿ. ಸೊ ಇವರ ಒಂದು ನಿಯಮದ ಪ್ರಕಾರ ಅವ್ರು ಕೊಟ್ಟು ನಮಗೆ ಏರಿಕೆ ಕ್ರಮದಲ್ಲಿ ಕೊಟ್ಟಿರ್ತಾರೆ. ಸೊ ಅವರ ಒಂದು ಏರಿಕೆ ಕ್ರಮದ ಪ್ರಕಾರ ಫಸ್ಟ್ ಏನು 1s ಬರುತ್ತಾ ಅಥವಾ 2s ಬರುತ್ತಾ, 2p ಬರುತ್ತಾ ಅಥವಾ 3s ಬರುತ್ತಾ ಅಂತ ಅವ್ರು ಕೇಳ್ತಾರೆ, ಹೌದಾ. ಸೊ ಹೀಗಾಗಿ ಇದರ ಒಂದು ಆನ್ಸರ್ ಏನಪ್ಪ ಅಂದರೆ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಸೊ ಇದರ ಈ ಒಂದು ಕ್ವಶನ್ ಆನ್ಸರ್ ಏನಪ್ಪ ಅಂದರೆ 1s. ಸೊ 1s ಇದು ಮೊಟ್ಟ ಮೊದಲು ಬರ್ತಕ್ಕಂಥ ಒಂದು ಉಪಕವಚ, ಕರೆಕ್ಟಾ. 1s ನಿಮ್ಗೆ ಗೊತ್ತಿರೋದು, ಯಾವಾಗಲೂ ನಾವು ರೈಟ್ ಮಾಡುವಾಗ ಫಸ್ಟ್ ಬರೋದೇ 1s, ಅದಾದಮೇಲೆ 1s ಆದ ಕೂಡಲೇ 2s, 2p, ಅದಾದಮೇಲೆ 3s, ಆಮೇಲೆ 3p. ಈ ಥರ ಒಂದು ಏರಿಕೆ ಕ್ರಮದಲ್ಲಿ ಅದರ ಒಂದು ಶಕ್ತಿಯ ಮಟ್ಟದಲ್ಲಿ ಅದನ್ನು ಅವರು ರೈಟಿಂಗ್ ಹಿಂಗೆ ಮಾಡಬೇಕಂತ ನಮಗೆ ಕೊಟ್ಟಿರ್ತಾರೆ ಅಭ್ಯಾಸ ಮಾಡೋಕ್ಕೆ, ಹೌದಲ್ಲ. ಸೊ ಹೀಗಾಗಿ ಅಬ್ಬೋ ನಿಯಮ ಪ್ರಕಾರ ಮೊಟ್ಟ ಮೊದಲು ಬರುವ ಉಪಕವಚ ಯಾವುದಪ್ಪ ಅಂದರೆ ಇದೆ, ಯಾವುದು ಈ 1s ಅಂತಕ್ಕಂಥ ಉಪಕವಚ. ಓಕೆ. ಏನು 8ನೇ ಒಂದು ಕ್ವಶನ್ ತಗೊಂಡ್ರೆ ನೋಡಿ, ದೀರ್ಘಕಾಲ ಅಧ್ಯಯನ ಮಾಡಿ ಪರಮಾಣು ಸಿದ್ಧಾಂತವನ್ನು ಮಂಡಿಸಿದ ವಿಜ್ಞಾನಿ ಯಾರು ಅಂತ ಕೇಳ್ತಾರೆ. ದೀರ್ಘಕಾಲದವರೆಗೆ ಅಭ್ಯಾಸ ಮಾಡಿ ಪರಮಾಣು ಸಿದ್ಧಾಂತವನ್ನು ಮಂಡಿಸಿದ ವಿಜ್ಞಾನಿ ಯಾರು ಅಂತ ಕೇಳ್ತಾರೆ. ನಿಮ್ಗೆ ಗೊತ್ತಿರ್ಬೋದು ಯಾರು ಮಾಡಿರ್ತಾರೆ ಹೇಳಿ. ನಿಮ್ಗೆ ಜಸ್ಟ್ ಹೇಳಿದ್ದೆ ಸ್ಟಾರ್ಟಿಂಗ್ನಲ್ಲಿ, ಯಾರು ಮಾಡಿರ್ತಾರೆ, ಜಾನ್ ಡಲ್ಟನ್ ಅಂತಕ್ಕಂಥ ಈ ವಿಜ್ಞಾನಿಯವರೇ ನಮಗೆ ಹೇಳಿದ್ದು ಏನಂದರೆ, ದೀರ್ಘಕಾಲದವರೆಗೆ ಅಧ್ಯಯನ ಮಾಡಿ ಪರಮಾಣು ಸಿದ್ಧಾಂತವನ್ನು ಮಂಡಿಸಿದವರೇ ಈ ನಮ್ಮ ಜಾನ್ ಡಲ್ಟನ್. ಹಾಗಾದರೆ ಈ ನೀಲ್ಸ್ ಬೋರ್ ಏನು ಮಾಡಿದ್ರು, ಕವಚಗಳ ಒಂದು ನಾಮಕರಣವನ್ನು ಮಾಡಿದವರೇ ಇವರು. ಅಂದರೆ ಆರ್ಬಿಟಲ್ಸ್ ಅಂತಕ್ಕಂಥ ಹೆಸರನ್ನು ಪರಿಚಯ ಮಾಡಿಕೊಟ್ಟವ್ರು ಈ ನಮ್ಮ ನೀಲ್ ಬೋರ್ ವಿಜ್ಞಾನಿ. ರುದರ್ಫೋರ್ಡ್ ಏನು ಮಾಡ್ತಾರೆ, ಪ್ರೋಟಾನ್ಗಳನ್ನು ರಿಸರ್ಚ್ ಮಾಡಿದವರು. ಜೇಮ್ಸ್ ಚಾಡ್ವಿಕ್ ಏನು ರಿಸರ್ಚ್ ಮಾಡಿದ್ರು, ನ್ಯೂಟ್ರಾನ್ಗಳನ್ನು ರಿಸರ್ಚ್ ಮಾಡಿದರೆ ಈ ನಮ್ಮ ಜೇಮ್ಸ್ ಚಾಡ್ವಿಕ್. ಸೊ ಹೀಗಾಗಿ ದೀರ್ಘಕಾಲದ ಅಧ್ಯಯನ ಮಾಡಿ ಪರಮಾಣು ಸಿದ್ಧಾಂತ ಮಂಡಿಸಿದವರು ಜಾನ್ ಡಲ್ಟನ್ ಅಂತಕ್ಕಂಥ ವಿಜ್ಞಾನಿ. ಓಕೆ. ಇನ್ನು 9ನೇ ಒಂದು ಕ್ವಶನ್ ನೋಡಿದ್ರೆ ನೋಡಿ, 9ನೇ ಕ್ವಶನ್ ಏನಿದೆ, ಸಮಸ್ಥಾಯಿನಿಗಳು ಎಂದರೆ ಅಂತಕ್ಕಂಥ ಕ್ವಶನ್ ಅವರು ಕೇಳಿದ್ದಾರೆ. ಸಮಸ್ಥಾಯಿನಿಗಳಂದ್ರೆ ಏನು, ನಾವು ಇಂಗ್ಲೀಷ್ನಲ್ಲಿ ಅದಕ್ಕೆ ಐಸೋಟೋಪ್ಸ್ ಅಂತ ಕರಿತೀವಿ. ಏನು ಐಸೋಟೋಪ್ಸ್ ನಿಮಗೆಲ್ಲ ಗೊತ್ತಿರ್ಬೋದು. ಐಸೋಟೋಪ್ಸ್ ಅಂದರೆ ಪರಮಾಣು ಸಂಖ್ಯೆ ಒಂದೇ ಆಗಿದ್ದು ಪರಮಾಣು ದ್ರವ್ಯರಾಶಿ ಬೇರೆ ಬೇರೆ ಆಗಿರುತ್ತೆ. ಇಲ್ಲಿದೆ ನೋಡಿ ಫಸ್ಟ್ ಆಪ್ಷನ್ ನೋಡಿ, ಪರಮಾಣು ಸಂಖ್ಯೆ ಒಂದೇ ಆಗಿದ್ದು ಪರಮಾಣು ದ್ರವ್ಯರಾಶಿ ಬೇರೆ ಬೇರೆ ಆಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಹೈಡ್ರೋಜನ್. ನೀವು ಹೈಡ್ರೋಜನ್ ತಗೊಂಡ್ರೆ ಹೈಡ್ರೋಜನಲ್ಲಿ ನಮಗೆ 3 ಐಸೋಟೋಪ್ಸ್ಗಳು ನೋಡಿ ಸಿಗುತ್ತೆ. H1, H11, H12, ಇನ್ನೊಂದು H13. ಸೊ ಇದಾಯ್ತಾ. ಇದ್ರಲ್ಲಿ ಏನು ತೋರಿಸ್ತಂದರೆ ಈ ಪರಮಾಣು ಸಂಖ್ಯೆದಲ್ಲಿ ಎಲ್ಲ ಕಡೆ ಸೇಮ್ ಇದೆ ನೋಡಿ. ಪರಮಾಣು ಸಂಖ್ಯೆನು 1, ಈ ಫಸ್ಟ್ ಹೈಡ್ರೋಜನ್ 1 ಇದೆ, ಸೆಕೆಂಡಲ್ಲಿ ಕೂಡ ಒಂದೇ ಇದೆ ಪರಮಾಣು ಸಂಖ್ಯೆ, ಥರ್ಡ್ ಹೈಡ್ರೋಜನಲ್ಲಿ ಕೂಡ ಪರಮಾಣು ಸಂಖ್ಯೆ ಒಂದೇ ಇದೆ. ಆದರೆ ದ್ರವ್ಯರಾಶಿಯಲ್ಲಿ ಏನಿರುತ್ತೆ, ಬೇರೆ ಬೇರೆ ಆಗಿರುತ್ತೆ. ಸೊ ಅಂಥವುಗಳಿದ್ದರೆ ಅದಕ್ಕೆ ಐಸೋಟೋಪ್ಸ್ ಅಂತ ಕರಿತೀವಿ. ಸೊ ಹೀಗಾಗಿ ಹೈಡ್ರೋಜನ್ ಇರೋದು ಪರಮಾಣು ಸಂಖ್ಯೆ ಎಲ್ಲ ಕಡೆ ಸೇಮ್ ಇದೆ, ಬಟ್ ದ್ರವ್ಯರಾಶಿ ಮಾತ್ರ ಪ್ರತಿಯೊಂದು ಹೈಡ್ರೋಜನಲ್ಲಿ ಬೇರೆ ಬೇರೆ ಆಗಿರುತ್ತೆ. ಸೊ ಹೀಗಾಗಿ ಇದರ ಒಂದು ಆಪ್ಷನ್ ಏನಪ್ಪ ಅಂದರೆ ಆಪ್ಷನ್ ನಂಬರ್ ಎ ಇದರ ಒಂದು ಸರಿಯಾದ ಉತ್ತರ. ಆಪ್ಷನ್ ಎ ಅಂದರೆ ಪರಮಾಣು ಸಂಖ್ಯೆ ಒಂದೇ ಆಗಿದ್ದು ಪರಮಾಣು ದ್ರವ್ಯರಾಶಿ ಕ್ರಮಾಂಕ ಬೇರೆ ಬೇರೆ ಆಗಿದ್ದರೆ ಅದಕ್ಕೆ ಐಸೋಟೋಪ್ಸ್ ಅಂತ ಕರಿತೀವಿ, ಹೌದಾ. ಹಾಗಾದರೆ ಎರಡನೇದು ಆಪ್ಷನ್ ಇದೆ ನೋಡಿ, ಬೇರೆ ಬೇರೆ ಪರಮಾಣು ಸಂಖ್ಯೆ ಆದರೆ ಒಂದೇ ಪರಮಾಣು ರಾಶಿ ಇರತಕ್ಕಂಥ ಯಾವಿರುತ್ತವೆ ಹೇಳಿ, ಐಸೋಬಾರ್ಸ್ ಅಂತ ಕರಿತೀವಿ. ಏನಂತ, ಐಸೋಬಾರ್ಸು. ಇನ್ನು ಕ ಅಂತಕ್ಕಂಥದ್ದು ನೋಡಿ, ಒಂದೇ ರೀತಿಯ ನ್ಯೂಟ್ರಾನ್ ಸಂಖ್ಯೆ ಆದರೆ ಬೇರೆ ಬೇರೆ ಪರಮಾಣು ಸಂಖ್ಯೆಗಳು ಕೂಡ ಇರ್ತವೆ, ಅದಕ್ಕೆ ನಾವು ಏನಂತ ಕರಿತೀವಿ, ಏನು ಐಸೋಟೋನ್ಸ್ ಅಂತ ಕರಿತೀವಿ. ಒಂದೇ ರೀತಿಯ ನ್ಯೂಟ್ರಾನ್ ಇರಬೇಕು, ಆದರೆ ಬೇರೆ ಬೇರೆ ಪರಮಾಣು ಇದ್ದಕ್ಕೆ ಐಸೋಟೋನ್ಸ್ ಅಂತ ಕರಿತೀವಿ. ಇನ್ನು ಕೊನೆಯದಾಗಿ ಒಂದೇ ರೀತಿಯ ಅಣುಸೂತ್ರ ಆದರೆ ಬೇರೆ ಬೇರೆ ರಚನಾ ಸೂತ್ರ ಹೊಂದಿರತಕ್ಕಂಥ ಎಕ್ಸಾಂಪಲ್ ಏನಂತ ಕರಿತೀವಿ,
ಐಸೋಮರ್ಸ್ ಅಂತ ಕರಿತೀವಿ. ಏನು ಐಸೋಮರ್ಸು. ಸೊ ಹೀಗಾಗಿ ಇದರಲ್ಲಿ ನಾವು ಐಸೋಟೋನ್ಸ್ ಬರುತ್ತೆ, ಐಸೋಟೋಪ್ಸ್ ಬರುತ್ತೆ, ಆಮೇಲೆ ಐಸೋಬಾರ್ ಬರುತ್ತೆ, ಐಸೋಮರ್ ಬರುತ್ತೆ. ಸೊ ಪ್ರತಿಯೊಂದನ್ನು ಈ ಒಂದು ಚಾಪ್ಟ್ರಲ್ಲಿ ನಿಮಗೆ ಅಭ್ಯಾಸ ಸ್ಟಡಿ ಸಂಬಂಧ ಅವ್ರು ನಿಮಗೆ ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಚೆನ್ನಾಗಿ ಓದ್ಕೋಬೇಕು. ಹೌದಾ? ಇನ್ನು 10ನೇ ಒಂದು ಕ್ವಶನ್ ನೋಡಿದ್ರೆ ಈಸಿಯಾಗಿದೆ. ಸೊ ಇದನ್ನಷ್ಟು ಹಾಡಿಲ್ಲ. ಸೊ ಆದರೂ ನೋಡಿ, ಎಲ್ ಕವಚದಲ್ಲಿ ಗರಿಷ್ಠ ಇಲೆಕ್ಟ್ರಾನ್ಗಳ ಸಂಖ್ಯೆ. ನಾನು ನಿಮ್ಗೆ ಹೇಳಿದ್ದೆ ಇಷ್ಟೇ ಒಂದು ಮುಂಚೆ ಒಂದು ಕ್ವಶನಲ್ಲಿ. ಅಷ್ಟು ಕವಚಗಳು ಎಷ್ಟು? ಕೆ, ಎಲ್, ಎಮ್ ಮತ್ತು ಎನ್. ಅಷ್ಟು 4 ಕವಚಗಳು ಇರ್ತವೆ. ಸೊ ಪ್ರತಿಯೊಂದು ಕವಚದಲ್ಲಿ ಇಂತಿಷ್ಟೇ ಇಲೆಕ್ಟ್ರಾನ್ ಸಂಖ್ಯೆ ಅಂತ ಇರುತ್ತೆ. ಹೌದಲ್ಲ? ಸೊ ಎಲ್ ಕವಚದಲ್ಲಿ ಗರಿಷ್ಠ ಇಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಇದರ ಒಂದು ಸರಿಯಾದ ಆನ್ಸರ್ ಏನಪ್ಪ ಅಂದರೆ 8. ಇಲ್ಲಿರ್ತಕ್ಕಂಥ ಇಲೆಕ್ಟ್ರಾನ್ ಸಂಖ್ಯೆ 8. ಯಾಕಂದರೆ ಎಲ್ಲಲ್ಲಿರೋದೇ 8. ಹಾಗಾದರೆ ಈ 2 ಎದರಲ್ಲಿ ಇರುತ್ತೆ ಹೇಳಿ? 2 ಇಲೆಕ್ಟ್ರಾನ್ ಇರ್ತಕ್ಕಂಥ ಕವಚ ಯಾವುದು? ಕೆ ಇರುತ್ತೆ. 18 ಇರ್ತಕ್ಕಂಥ ಒಂದು ಕವಚ ಯಾವುದು? ಎಮ್ ಕವಚ. ಆಮೇಲೆ 32 ಇರ್ತಕ್ಕಂಥ ಕವಚ ಯಾವುದು ಹೇಳಿ? ಕೆ ಆಯಿತು, ಎಲ್ ಆಯಿತು, ಉಳಿದು ಯಾವುದು? ಎನ್ನು. ಸೊ ಎನ್ನಲ್ಲಿ ಎಷ್ಟಿರುತ್ತೆ? 32 ಇಲೆಕ್ಟ್ರಾನ್ಗಳು ಇರುತ್ತವೆ. ಸೊ ಹೀಗಾಗಿ ನಿಮಗೆ ಅಬ್ಸರ್ವ್ ಮಾಡೋಕ್ಕೆ ಬರಬೇಕು. ಇಲ್ಲಾಂದರೆ ನಿಮಗೆ ಗೊತ್ತಿರಬೇಕು ಆ್ಯಕ್ಚುಲಿ ಯಾವ ಕವಚದಲ್ಲಿ ಎಷ್ಟು ಇಲೆಕ್ಟ್ರಾನ್ಗಳು ಇರ್ತವೆ ಅಂತ ನಿಮಗೆ ಗೊತ್ತಿರಬೇಕು. ಸೊ ಈ ಥರ ಒಂದು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ನೋಡಿದ್ವಿ, ಅಭ್ಯಾಸ ಕೂಡ ಮಾಡಿದ್ದೀವಿ. ಈ ಕ್ಲಾಸ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ನಮ್ಮದೇನು ಯಾವುದೇ ರೀತಿ ದುಡ್ಡನ್ನು ಕೊಡಬೇಕಾಗಿಲ್ಲ, ಟೋಟಲಾಗಿ ಫ್ರೀ ಆಫ್ ಕ್ಲಾಸ್ ಇದೆ. ಇದೇ ಥರ ನಿಮಗೆ ನಾವು ಕೊಡೋ ಕ್ಲಾಸ್ ಇಷ್ಟ ಆಗಿದೆ, ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ. ಮತ್ತು ನೀವು ಏನಾದರೂ ಅನ್ನಿಸ್ತಿದ್ರೆ ಕೆಳಗಡೆ ಕಾಮೆಂಟ್ ಹಾಕಿ. ಅದೇ ರೀತಿ ಮುಂದಿನ ಒಂದು 4ನೇ ಚಾಪ್ಟ್ರಲ್ಲಿ ರಾಸಾಯನಿಕ ಸಮೀಕರಣ ಬಗ್ಗೆ ಒಂದು ಚಾಪ್ಟರ್ ಇದೆ, ಚಾಪ್ಟರ್ ನಂಬರ್ 4. ಸೊ ಆ ಒಂದು ಕ್ಲಾಸ್ನಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.